ಅರೆ ಇದೇನಿದು, ಹೋಗಿರೋ ಕರೆಂಟು ಬಂದಿರೋ ತರ ಬೇಜಾರಿದ ಮುಖದಲ್ಲಿ ಖುಷಿ ಎದ್ದು ಕಾಣಿಸ್ತಾ ಇದೆ. ಇದಕ್ಕೇನ್ ಕಾರಣ ಅಂತ ತಿಳ್ಕೊಬೋದಾ? ನಮ್ ಪುಟಾಣಿ ತಿಂಡಿ ತಿನ್ಲಂತ ಚಿಕ್ಕತ್ತೆ. ಹೌದಾ? ಯಾರು ತಿನ್ಸಿದ್ದು? ಯಜಮಾನ್ರು. ಅಲ್ಲ, ಪುಟ್ಟಿ ಉಪವಾಸ ಇದ್ದಾಳೆ ಅಂತ ಅದಕ್ಕೆ ಗೊತ್ತಾಯ್ತು. ಅಲ್ದೆ ಪಾಪು ಹೋಗಿರೋದು ಸ್ಕೂಲ್ಗೆ, ಆದಿತ್ಯ ಹೋಗಿರೋದು ಆಫೀಸ್ಗೆ. ಆದಿತ್ಯನ ಆಫೀಸು ಉತ್ತರ, ಇವಳು ಸ್ಕೂಲು ದಕ್ಷಿಣ. ಅಂಥದ್ರಲ್ಲಿ ಆದಿತ್ಯ ಅಲ್ಲಿಗೆ ಹೋಗಕ್ಕೆ ಹೇಗೆ ಸಾಧ್ಯ? ಅದು ಚಿಕ್ಕತ್ತೆ, ನಮ್ ಪುಟಾಣಿ ಶಾಲೆ ಹತ್ರ ಯಜಮಾನ್ರು ಅದ್ ಯಾರನ್ನೋ ಭೇಟಿ ಆಗೋದಕ್ಕೆ ಅಂತ ಹೋಗಿದ್ರಂತೆ. ಅದೇ ಸಮಯಕ್ಕೆ ನಮ್ ಪುಟಾಣಿ ಅಪ್ಪನೂ ಅಲ್ಲಿಗೆ ಹೋಗಿದ್ದಾರೆ. ಆಗ ನಮ್ ಪುಟಾಣಿ ತಿಂಡಿ ತಿಂದಿಲ್ಲ ಅಂತ ಅವ್ರ ಅಪ್ಪನ ಹತ್ರ ಹೇಳ್ಕೊಂಡಿದ್ದಾಳೆ. ಆಗ ಯಜಮಾನ್ರೆ ಅವಳಿಗೆ ತಿಂಡಿ ತಿನ್ಸಿದ್ರಂತೆ. ಅರೆರೇ, ಇಷ್ಟು ದಿನ ನಾನು ಪುಟ್ಟಿನ ಅಮ್ಮನ ಮಗಳು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ ಗೊತ್ತಾಯ್ತು, ಅವಳು ನಿಂತರ ಅಪ್ಪನ ಮಗಳು ಅಂತ. ಹೌದು, ಪಾಪು ಮನೇಲಿ ಯಾಕೆ ತಿಂಡಿ ತಿಂದೆ ಹೋದ್ಲು? ಅದು ಚಿಕ್ಕತ್ತೆ, ನಮ್ ಪುಟಾಣಿ ತಿಂಡಿ ತಿಂದೆ ಹೋಗಿದ್ರ ಕಾರಣ ಜನನಿ ಅಂತೆ. ಹೌದಾ? ಜನನಿನಾ? ಹ್ಞೂ ಚಿಕ್ಕತ್ತೆ, ನಮ್ ಪುಟಾಣಿ ಬೆಳಿಗ್ಗೆ ಪಡ್ಡು ಬೇಕು ಅಂತ ನೆನ್ನೆ ರಾತ್ರಿನೇ ಜನನಿ ಹತ್ರ ಕೇಳಿದ್ಲಂತೆ. ಅದಕ್ಕೆ ಅವಳು ಒಪ್ಕೊಂಡಿದ್ಲಂತೆ. ಬೆಳಿಗ್ಗೆ ನೋಡಿದ್ರೆ ಜನನಿ ಹೇಳ್ದೆ ಕೇಳ್ದೆ ಸೀದಾ ಆಫೀಸಿಗೆ ಹೋಗಿದ್ದಾಳೆ. ನಮ್ ಪುಟಾಣಿಗೆ ಅದಕ್ಕೆ ಬೇಜಾರಾಗಿದೆ, ಅದಕ್ಕೆ ತಿಂಡಿ ತಿಂದೆ ಶಾಲೆಗೆ ಹೋಗಿದ್ದಾಳೆ. ಓಹೋ, ಈ ಸ್ಟೋರಿಲಿ ಇಷ್ಟೊಂದೆಲ್ಲ ಟ್ವಿಸ್ಟ್ ಇದೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಪಾರು, ನಿನ್ನ ಮಗಳಿಗೆ ನಿನ್ ಥರನೇ ಸ್ವಾಭಿಮಾನ ಇದೆ, ಹಾಗೆ ಅಂದ್ಕೊಂಡಿದ್ದನ್ನ ಸಾಧಿಸ್ಬೇಕು ಅನ್ನೋ ಛಲನೂ ಇದೆ. ಹಬ್ಬ, ಅಂತೂ ನೀನ್ ಸಂತೋಷವಾಗಿದೆಯಲ್ಲ, ನನಗಷ್ಟೇ ಸಾಕು. ಈಗ ನಡಿ, ನಾನೇ ನಿನ್ ತಿಂಡಿ ಬಡಿಸ್ತೀನಿ. ಬೇಡ ಚಿಕ್ಕತ್ತೆ, ಈಗ ನೀವ್ ತಿಂಡಿ ತಿನ್ನಿ. ನನ್ ಪುಟಾಣಿಗೆ ಪಡ್ಡು ತಯಾರು ಮಾಡ್ಬೇಕು. ಮತ್ ನೀನ್ ಯಾವಾಗ ತಿಂಡಿ ತಿಂತೀಯಾ? ಒಟ್ಟಿಗೆ ಸಂಜೆ ತಿಂತೀನಿ. ಅಲ್ಲ ಪಾರು, ಅಯ್ಯೋ ಚಿಕ್ಕತ್ತೆ, ನನಗೆ ತುಂಬಾ ಕೆಲಸ ಇದೆ, ಬಲವಂತ ಮಾಡ್ಬಿಡಿ. ನೋಡಿದ್ರ ಫ್ರೆಂಡ್ಸ್, ನಮ್ ಪಾರು ಎಷ್ಟು ಒಳ್ಳೆ ಹುಡುಗಿ. ಕೆಲ್ಸ ಅಂತ ಬಂದ್ರೆ ಸಾಕು ಎಲ್ಲಾನು ಮರ್ತು ಬಿಡ್ತಾಳೆ. ನಂತರ ಓಕೆ ಓಕೆ, ನೋ ಪ್ರಾಬ್ಲಮ್. ಹಾಗೆ ಮಾಡಿ, ಬಟ್ ಡಿಲೇ ಮಾಡಬಾರ್ದು. ಓಕೆನಾ? ಯಾ, ಥ್ಯಾಂಕ್ ಯು. ಅಯ್ಯೋ, ಬೆಳಗ್ಗೆ ಪುಟಾಣಿಗೆ ಪಡ್ಡು ಮಾಡ್ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ, ಮರ್ತೇ ಬಿಟ್ನಲ್ಲ. ಏನು ಮಾಡಿ? ಹಾಂ, ಪಾರ್ವತಿ ಅಕ್ಕಂಗೆ ಫೋನ್ ಮಾಡ್ತೀನಿ. ಹೆದರ್ಕೊಂಡ್ಬಿಟ್ಟಿಯ ಪಾರು? ಮತ್ತಿನ್ನೇನ್ ಚಿಕ್ಕತ್ತೆ, ಈ ರೀತಿ ಕಿರ್ಚಿದ್ರೆ ಭಯ ಆಗದೆ ಇರುತ್ತಾ? ಸಾರಿ ನಮ್ಮ. ಸರಿ, ಹೋಗ್ಲಿ ಬಿಡಿ. ಅಲ್ಲ, ಪಾಪು ಬರೋದು ಸಂಜೆ, ನೀವ್ ಈಗಲೇ ಖುಷಿಯಿಂದ ಎಲ್ಲ ತಯಾರಿ ಮಾಡ್ಕೊಳ್ತಿದ್ಯಾ? ಹ್ಞೂ ಚಿಕ್ಕತ್ತೆ. ಮಾಡು ಮಾಡು. ಏಯ್, ನೀನ್ ಮಾಡು, ನಾನು ರಿಸೀವ್ ಮಾಡ್ತೀನಿ. ಓ ಜನನಿ, ಏನ್ ಜನನಿ ಮೇಡಮ್, ಅಕ್ಕನ ನೆನೆಸ್ಕೊಂಡು ಫೋನ್ ಮಾಡ್ಬಿಟ್ರಾ? ಹಾಂ ಚಿಕ್ಕತ್ತೆ, ಪಾರ್ವತಿ ಅಕ್ಕ ಇಲ್ವಾ? ನಮ್ ಪಾರ್ವತಿ ಅರಸನಕೋಟೆ ಬಿಟ್ಟು ಎಲ್ಲಿಗಮ್ಮ ಹೋಗ್ತಾಳೆ? ಎಲ್ರೂ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತಾಳೆ. ಎಲ್ರೂ ಖುಷಿಯಲ್ಲಿ ಅವಳು ಖುಷಿನ ಕಂಡುಕೋತಾಳೆ. ಅದೇ ಅಲ್ವಾ ಅವಳ ಯಶಸ್ಸಿನ ಗುಟ್ಟು? ಅದು ನಿಜಾನೇ ಚಿಕ್ಕತ್ತೆ. ಪಾರ್ವತಿ ಅಕ್ಕ ಒಂಥರ ನಮ್ಮನೆಗೆ ಕಳಶ ಇದ್ದ ಹಾಗೆ. ಸತ್ಯವಾದ ಮಾತು ಹೇಳ್ದಮ್ಮ ಜನನಿ. ಇರು, ನಿಮ್ಮ ಅಕ್ಕನ ಕೈಲೇ ಕೊಡ್ತೀನಿ. ಹಲೋ, ಹೇಳು ಜನನಿ. ಅಕ್ಕ, ಪಾಪುಗೆ ಬೆಳಗ್ಗೆ ಪಡ್ಡು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಮಾಡ್ಕೊಡೋದನ್ನ ಮರ್ತೋಗಿದ್ಯಾ? ಹೌದಕ್ಕ. ಅದಕ್ಕೆ ನಮ್ಮ ಪುಟಾಣಿ ಶಾಲೆಗೆ ಹೋಗೋವಾಗ ಅಮ್ಮ ಎಲ್ಲಿ ಅಮ್ಮ ಎಲ್ಲಿ ಅಂತ ನಿನ್ನೆ ಕೇಳ್ತಾ ಇತ್ತು. ಹೌದಾ? ನೀನು ಪಡ್ಡು ಮಾಡಿಲ್ಲ ಅಂತ ಅವಳು ತಿಂಡಿ ತಿಂದ ಶಾಲೆಗೆ ಹೋಗೋ ಥರ ಆಯ್ತು. ಅಯ್ಯೋ, ಹಾಗಾದ್ರೆ ಪಾಪು ತಿಂಡಿ ಮಾಡ್ಲಿಲ್ವಾ? ಇಲ್ಲ ಜನನಿ. ಆಮೇಲೆ ಯಜಮಾನ್ರಿಗೆ ಅಪ್ಪ ಮತ್ತೆ ನಮ್ಮ ಪುಟಾಣಿ ಶಾಲೆ ಹತ್ರ ಸಿಕ್ಕಿ ಯಜಮಾನ್ರಿಗೆ ನಡೆದಿರೋ ವಿಷಯ ಎಲ್ಲ ಗೊತ್ತಾಯ್ತಂತೆ. ಆಮೇಲೆ ಯಜಮಾನ್ರೆ ಅವಳಿಗೆ ತಿಂಡಿ ತಿನ್ಸಿದ್ದಾರೆ. ಛೇ, ಎಂಥ ಕೆಲಸ ಮಾಡ್ಬಿಟ್ಟೆ ನಾನು. ಅಟ್ಲೀಸ್ಟ್ ನಿಮಗಾದ್ರೂ ಹೇಳಿದಿದ್ರೆ ನೀವು ಮಾಡ್ಕೊಡ್ತಾ ಇದ್ರಿ. ಪರವಾಗಿಲ್ಲ ಜನನಿ, ನಮ್ಮ ಪುಟಾಣಿ ಶಾಲೆಯಿಂದ ಬರೋದ್ರೊಳಗಡೆ ನಾನು ಪಡ್ಡು ಮಾಡಿರ್ತೀನಿ. ಆದರೆ ಸಂಜೆ ನೀನು ಆಫೀಸಿಂದ ಬೇಗ ಮನೆಗೆ ಬರಬೇಕು, ಸರಿನಾ? ಸರಿ ಅಕ್ಕ, ನಾನು ಬೇಗ ಹೊರಡ್ತೀನಿ. ಇನ್ನೊಂದು ಮೀಟಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಹೊರಟ್ಬಿಡ್ತೀನಿ, ಸರಿನಾ? ಪುಟಾಣಿ ಬಂದರೆ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇರಿ. ನೀನು ನಮ್ಮ ಪುಟಾಣಿ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು.
ಥ್ಯಾಂಕ್ ಯು ಅಕ್ಕ. ಅದೆಲ್ಲ ಯಾಕೆ ಜನನಿ, ಪುಟಾಣಿನ ನೋಡ್ಕೊಳ್ಳೋದು ನನಗೆ ಕೆಲಸ ಅಲ್ಲ, ಅದು ನನ್ನ ಜವಾಬ್ದಾರಿ. ಓಕೆ ಅಕ್ಕ, ಬಾಯ್. ಮ್ಯಾಮ್ ಮೀಟಿಂಗ್ ಎಲ್ಲ ಅರೇಂಜ್ ಆಗಿದೆ, ಬನ್ನಿ. ಪಾರು, ನಿನ್ ಪ್ಲಾನ್ ಏನು ಅಂತ ನನಗೆ ಗೊತ್ತಾಯ್ತು. ಹೌದಾ? ಏನು ಹೇಳಿ ಚಿಕ್ಕತ್ತೆ? ಇದೇ ತಾನೇ ನಿನ್ ಪ್ಲಾನು? ಹೆಂಗೆ ನಾವು ಕಂಡಿದ್ದನ್ನ, ಕೇಳಿದ್ದನ್ನ, ನೋಡಿದ್ದನ್ನ, ಅನ್ಕೊಂಡಿದ್ದನ್ನ ಥಟ್ ಅಂತ ಹೇಳ್ಬಿಡ್ತೀವಿ. ನೀವು ಅದರಲ್ಲೆಲ್ಲ ತುಂಬಾ ಬುದ್ಧಿವಂತರಲ್ವಾ? ಸರಿ, ಈಗಲಾದ್ರೂ ಬಂದು ತಿಂಡಿ ತಿನ್ನಿ. ಹೌದು ಪಾರ್ವತಿ, ನಿನ್ನ ಹಂಗಂತೂ ನನಗೆ ಹಸ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೋಡು, ನಾನು ತಿಂದು ತಿಂದು ಕುಂಬಳಕಾಯಿ ತರ ಊದ್ಕೊಂಡಿರೋದು. ನೀನ್ ಮಾತ್ರ ತಿನ್ನದೆ ಡಯಟ್ ಮಾಡಿ ಒಳ್ಳೆ ಕಾಶ್ಮೀರಿ ಆಪಲ್ ತರ ಸ್ಲಿಮ್ ಆಗಿರೋದು. ಅಯ್ಯೋ, ಹಾಗೆಲ್ಲ ಏನಿಲ್ಲ ಚಿಕ್ಕತ್ತೆ. ಬನ್ನಿ ಕುತ್ಕೊಳ್ಳಿ, ತಿಂಡಿ ಬಡಿಸ್ತೀನಿ. ಹಾ, ಅಪ್ಪ, ಒಂದು ಒಳ್ಳೆ ತಿಂಡಿ ಆಯಿತು. ಒಂದೆರಡು ರೌಂಡ್ ವಾಕಿಂಗ್ ಮಾಡಿ ಒಂದು ಅರ್ಧ ಗಂಟೆ ನಿದ್ದೆ ಬಿಡಿದ್ರೆ ಸ್ವರ್ಗಕ್ಕೆ ಎರಡೇ ಗೇಣು ಅಂತಾರಲ್ಲ, ಆ ಫೀಲಿಂಗ್ ಬಂದ್ಬಿಡುತ್ತೆ. ಶೋ ದೇವ್ರೇ, ಈ ಬಾಯಿ ಬಡ್ಕಿ ಈ ಕಡೆನೇ ಬರ್ತಿದ್ದಾಳಲ್ಲಪ್ಪ. ಎದುರಿಗೆ ಸಿಕ್ಕರೆ ಸುಮ್ಮನೆ ಏನೇನೋ ಕೇಳಬಾರ್ದನ್ನೆಲ್ಲ ಕೇಳಿ ತಲೆ ತಿಂತಾಳೆ. ಮೊದಲು ಇವಳಿನ ತಪ್ಪಿಸ್ಕೋಬೇಕು. ಹಲೋ, ತಿರ್ಗಿದ್ರೆ ಅಷ್ಟೇ ಕತೆ. ಕೇಳಿಸ್ದೆ ಇರೋಳ್ ಥರ ನನ್ನ ಪಾಡಿಗೆ ನಾನು ಹೋಗೋದು ಒಳ್ಳೇದು. ಅರೆ ಓ ರತ್ನವೇಣಿ, ಶೋ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ಪರವಾಗಿಲ್ವೇ? ಮೊದಲನೇ ಸಲ ಕೂಗಿದ್ ಕೇಳಿಸ್ದೇ ಇದ್ರು ಎರಡನೇ ಸಲ ಕೂಗಿದ್ದು ಚೆನ್ನಾಗಿ ಕೇಳಿಸಿದೆ ಅನ್ಸುತ್ತೆ. ಏನು ರತ್ನವೇಣಿ ಅಂತ ನನ್ನನ್ನೇ ಹೆಸರಿಡ್ದು ಕರಿತಾ ಇದೀಯಾ? ದೊಡ್ಡೋರು ಅಂತ ಸ್ವಲ್ಪನೂ ಭಯ ಭಕ್ತಿ ಬೇಡವಾ? ಈ ದಾಮಿನಿ ಯಾರಿಗೂ ಹೆದರಲ್ಲ ಅಂದಮೇಲೆ ಭಯ ಪಡೋ ಮಾತೇ ಇಲ್ಲ. ಅಷ್ಟಕ್ಕೂ ನನ್ನನ್ನು ಕಂಡು ಕೂಡಲೇ 3 ಅಡಿ ದೂರ ಹೋಗಿದ್ದು ಇದೇ ರತ್ನವೇಣಿ ಅವರೇ. ಅಯ್ಯ, ನಾನು ಯಾಕೆ ನಿನ್ನ ನೋಡಿ ಹೆದರ್ಕೊಂಡು ಹೋಗ್ಲಿ? ಸುಮ್ಮನೆ ನನ್ನ ಪಾಡಿಗೆ ನಾನು ಓಡಾಡ್ತಾ ಇದ್ದೆ. ಪರವಾಗಿಲ್ವೇ? ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ತಪ್ಪು ಮಾಡಿದ್ರು ಕೊಬ್ಬೇನ್ ಕರ್ಗಿಲ್ಲ. ಇದೇ ಭಯನ ಮೇಂಟೈನ್ ಮಾಡಿದ್ರೆ ತಮಗೂ ಒಳ್ಳೇದು, ನನಗೂ ಒಳ್ಳೇದು. ಇದು ನನ್ನ ಮಗಳ ಮನೆ. ಇಲ್ಲಿ ನಾನು ಹೇಗೆ ಬೇಕಾದರೂ ಇರ್ತೀನಿ, ಎಲ್ಲಿಗೆ ಬೇಕಾದರೂ ಓಡಾಡ್ತೀನಿ. ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ಹಾಗೆ ನಾನು ಯಾರಿಗೂ ಹೆದರ್ಕೋಬೇಕಾದ ಅವಶ್ಯಕತೆನೂ ಇಲ್ಲ. ಆಯ್ತಾಯ್ತಾಯ್ತು, ಹಾರಾಡು ಹಾರಾಡು. ಅದೆಷ್ಟು ಹಾರಾಡ್ತೀಯಾ ಹಾರಾಡು. ನೆಕ್ಸ್ಟ್ ಟೈಮ್ ಏನಾದರೂ ಸಿಕ್ಕಾಕೊಂಡ್ರೆ ಹಾರಾಡೋದಕ್ಕೆ ರೆಕ್ಕೆನೇ ಇರಬಾರ್ದು, ಕಟ್ ಮಾಡಿ ಬಿಸಾಕ್ತೀನಿ. ಬಂತು ಬಂತು, ಅಜ್ಜಿ ಮನೆ ಬಂತು. ನಮ್ ಲಕ್ಷ್ಮಿ ಪುಟಾಣಿ ಸ್ಕೂಲಿಂದ ಬಂದ್ಬಿಟ್ಟಿದೆ. ಮಗು ಜೊತೆ ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ಅವಳನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಏನ್ ಕೆಲಸ ದಾಮಿನಿ ಅಜ್ಜಿ? ಪುಟ್ಟಿ, ಅದೇನಂದ್ರೆ ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಆಗಿದ್ದ ಅಂಬಾರಿ ತಾತ, ನೀವು ಬನ್ನಿ. ಅಯ್ಯೋ, ನಂಗೆ ಬೇರೆ ಕೆಲಸ ಇದೆ ಪುಟಾಣಿ, ನಾನು ಆಮೇಲೆ ಬರ್ತೀನಿ, ನೀನು ಹೋಗು. ನಾ ಹೋಗೋಣ? ಹಾ, ಮೇಡಮ್, ಮಗು ಸ್ಕೂಲ್ ಬ್ಯಾಗು. ಕಣ್ ತೆಗಿಬಾರ್ದು, ಆಯ್ತಾ? ಕಣ್ ಮುಚ್ಕೊಂಡೇ ಇರ್ಬೇಕು.
ಕಣ್ಣು ಮುಚ್ಕೊಂಡೇ ಇರ್ಬೇಕು, ಆಯ್ತಾ? ಪಡ್ಡು ಅಲ್ಲ ಪಾರು, ನಾನ್ ಪಡ್ಡು ಬೇಕಂತ ಹೇಳಿದ್ದು ನಿಂಗೇನ್ ಗೊತ್ತಾಯ್ತು? ನನಗೆ ಜನನಿ ಅಮ್ಮ ಹೇಳಿದ್ರು. ಮಮ್ಮಿನಾ? ನಿನ್ಗೆ ಪಡ್ಡು ಇಷ್ಟ ಅಂತ ಅಮ್ಮ ಪಡ್ಡು ಮಾಡಿದಾರೆ ಕಂದ. ಹೌದಾ? ನಿನ್ನೆ ರಾತ್ರಿ ಪಡ್ಡು ಬೇಕು ಅಂತ ಅಮ್ಮನ ಹತ್ರ ಕೇಳಿದ್ಯಲ್ಲ, ಬೆಳಿಗ್ಗೆ ಅಮ್ಮ ಪಡ್ಡು ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಡು ತಿಂಡಿನೂ ತಿಂದ ಹಾಗೆ ಶಾಲೆಗೆ ಹೋದ ತಾನೆ. ಅದಕ್ಕೆ ಕಂದ, ನಿನಗಿಷ್ಟ ಅಂತ ಅಮ್ಮ ಇದನ್ನೆಲ್ಲ ಮಾಡಿದ್ದಾರೆ. ತಿಂತೀಯ ಈಗ? ಹಾಗಿದ್ದೆ ಮಮ್ಮಿ ಎಲ್ಲಿ? ಬಂಗಾರಿ, ಅಮ್ಮ ಕೆಲ್ಸದಿಂದ ಮನೆಗೆ ಬಂದು ಪಡ್ಡು ಮಾಡಿ ಮತ್ತೆ ಕೆಲ್ಸಕ್ಕೆ ಹೋಗಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಅಷ್ಟೊತ್ತಿಗೆ ನೀನು ಇದನ್ನ ತಿನ್ಬಿಡು, ಸರಿನಾ? ಮಮ್ಮಿ ಬರೋ ತನಕ ತಿನ್ನಲ್ಲ. ಪುಟಾಣಿ, ನಿನ್ ಮಮ್ಮಿ ಬಂದಾಯ್ತು. ಏನು ಮಮ್ಮಿ ಬರೋ ತನಕ ತಿನ್ನಲ್ಲ ಅಂತ ಡಿಸೈಡ್ ಮಾಡಿದ್ಯಾ? ಎಷ್ಟೇ ಇರ್ಲಿ, ಇವಳು ನಿನ್ ಮಗಳಲ್ವಾ? ಬೇರೆ ಯಾರೇ ತಿನ್ಸಿದ್ರು ಅದು ನೀನ್ ತಿನ್ನಿಸ್ದಂಗ ಆಗಲ್ಲ. ಯಾಕಂದ್ರೆ ಅಮ್ಮ ಯಾವತ್ತಿದ್ರು ಅಮ್ಮನೇ. ಈಗ ಮಮ್ಮಿ ಬಂದಾಯ್ತಲ್ಲ, ನಾನೇ ನಿಂಗೆ ತಿನ್ನಿಸ್ತೀನಿ, ಓಕೆನಾ? ಓಕೆ ಮಮ್ಮಿ. ಅಕ್ಕ ಬಡ್ಸಿರಿ, ನಾನು ಕೈ ತೊಳ್ಕೊಂಡು ಬರ್ತೀನಿ. ಇದು ನನ್ನ ಮೊಮ್ಮಗು, ನಾನೇ ಬಡಿಸ್ತೀನಿ, ಬೇರೆಯವ್ರ ಅವಶ್ಯಕತೆ ಇಲ್ಲ. ಹೇಗಿದೆ ಪಡ್ಡು? ಸೂಪರ್. ಹೊಟ್ಟೆ ತುಂಬಿತು, ಸಾಕು ಮಮ್ಮಿ. ಇನ್ನೊಂದು ತಿನ್ನು ಚಿನ್ನಿ. ಇನ್ನೊಂದು ಬೇಡ. ಸರಿ, ಇದು ಲಾಸ್ಟ್ ತಿನ್ಬಿಡು. ಥ್ಯಾಂಕ್ ಯು ಮಮ್ಮಿ, ಪಡ್ಡು ಸೂಪರ್ ಆಗಿತ್ತು. ಜನನಿ, ಕಾಫಿ. ಥ್ಯಾಂಕ್ ಯು ಅಕ್ಕ. ಅಕ್ಕ ಒಂದು ನಿಮಿಷ. ನೀವು ಮಾಡಿದ ಸಹಾಯಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅಯ್ಯೋ, ಅಂತ ನಾನೇನು ಮಾಡಿದೆ ಜನನಿ? ಪಾಪು ಹತ್ರ ಪಡ್ಡು ಮಾಡಿದ್ದು ನಾನೇ ಅಂತ ಸುಳ್ಳು ಹೇಳಿದ್ರಿ, ಅದಕ್ಕೆ. ಅಲ್ಲ, ನೀವೇ ಪಡ್ಡು ಮಾಡಿದ್ದು ಅಂತ ಹೇಳ್ಬೋದಾಗಿತ್ತಲ್ವಾ ಅಕ್ಕ? ಮಕ್ಳ ಮನಸ್ಸು ತುಂಬ ಸೂಕ್ಷ್ಮ ಜನನಿ. ಅವ್ರ ಅನುಭವಕ್ಕೆ ಏನು ಬರುತ್ತೋ ಅದನ್ನೇ ನಿಜ ಅನ್ಕೋತಾರೆ. ಅವ್ರ ಕಣ್ಣಾರೆ ಏನು ನೋಡ್ತಾರೋ ಅದನ್ನೇ ನಂಬ್ತಾರೆ. ಪಡ್ಡು ಮಾಡಿದ ನೀನಲ್ಲ ನಾನು ಅನ್ನೋ ವಿಷಯ ನಮ್ಮ ಪುಟಾಣಿಗೆ ಗೊತ್ತಾಗಿದ್ರೆ ಅವಳು ಎಷ್ಟು ಬೇಜಾರು ಮಾಡ್ಕೋತಿದ್ಲು ಹೇಳು. ಅದಕ್ಕೆ ಸುಳ್ಳು ಹೇಳ್ದೆ. ಆದರೆ ಆ ಸುಳ್ಳಿಂದ ಮಗು ಖುಷಿ ಪಡ್ತು. ನೀನು ಮಗು ಜೊತೆ ಖುಷಿಯಿಂದ ಕಾಲ ಕಳೆಯೋ ಹಾಗಾಯ್ತು. ಮಗುಗೆ ತಾಯಿಯಾಗಿರೋ ನೀನು ಮುಖ್ಯನೇ ಹೊರತು ನಿನ್ನ ಕೆಲಸ ಅಲ್ಲ ಜನನಿ. ಸಮಯ ಸಿಕ್ಕಾಗೆಲ್ಲ
ಮಗುಗಿರೋ ಸಣ್ಣ ಪುಟ್ಟ ಆಸೆಗಳನ್ನ ಅದರ ಅವಶ್ಯಕತೆಗಳನ್ನೆಲ್ಲ ನೀನು ಪೂರೈಸಿದ್ರೆ ನಿನ್ನ ಮಗು ಬಾಂಧವ್ಯ ಇನ್ನೂ ಗಟ್ಟಿ ಆಗುತ್ತೆ. ಇದನ್ನೇ ನಾವೆಲ್ಲರೂ ನಿನ್ನಿಂದ ಅಪೇಕ್ಷಿಸೋದು. ಯಾಕೆ ಅಂದರೆ ಅದು ಯಾವಾಗಲೂ ನಿನ್ನ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರುತ್ತೆ. ಆದರೆ ಮಗು ಎಷ್ಟೇ ಹತ್ರ ಬಂದರೂ ನೀನು ಅದರಿಂದ ದೂರನೇ ಹೋಗ್ತಾ ಇರ್ತೀಯ. ಏನು ಮಾಡಲಿ ಅಕ್ಕ, ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಈ ಕೆಲಸದ ಒತ್ತಡ ನನ್ನನ್ನು ಕಟ್ ಹಾಕ್ತಾ ಇದೆ. ಕೆಲಸ, ಮೀಟಿಂಗು, ಅದು ಇದು ಅಂತ ಹೋಗ್ತಾನೆ ಇರ್ತೀನಿ. ಮನೆಗೆ ಬರೋದ್ರೊಳಗೆ ಸಾಕಾಗ್ಬಿಟ್ಟಿರುತ್ತೆ. ಮನೆಗೆ ಬಂದಮೇಲೂ ಫೋನ್ ಕಾಲ್ಸ್ನೆಲ್ಲ ಅಟೆಂಡ್ ಮಾಡ್ತಾ ಇರ್ತೀನಿ. ಇದು ಎಲ್ಲದ್ರ ಮಧ್ಯದಲ್ಲಿ ಪಾಪು ಬಗ್ಗೆ ಗಮನ ಕೊಡೋದಕ್ಕೆ ಆಗ್ತಿಲ್ಲ ನನಗೆ. ನಿಂಗೊಂದು ಮಾತು ಹೇಳ ಜನನಿ, ನಾವು ಬದುಕಿರೋರ್ಗೂ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಆದರೆ ಮಕ್ಕಳಿಗೆ ಬಾಲ್ಯ ಅನ್ನೋದು ಬೇಗ ಕಳೆದು ಹೋಗುತ್ತೆ. ಒಂಥರ ಸಮುದ್ರದಲ್ಲಿ ಸಿಗೋ ಮುತ್ತಿನ ಹಾಗೆ. ಅದು ಸಿಕ್ಕಾಗ ಪಡ್ಕೊಂಡು ಖುಷಿ ಪಟ್ಬಿಡ್ಬೇಕು. ಇಲ್ಲ ಅಂದರೆ ಆಮೇಲೆ ಅದು ಸಿಗುತ್ತೋ ಇಲ್ವೋ ಅನ್ನೋ ಭರವಸೆನೇ ಇರಲ್ಲ. ಸಮಯ ಕಳೀತಾ ಕಳೀತಾ ಮಕ್ಕಳು ದೊಡ್ಡೋರಾಗ್ತಾರೆ. ನಮಗೆ ಅವ್ರ ಜೊತೆ ಕಾಲ ಕಳಿಬೇಕು ಅನ್ನೋ ಅವಶ್ಯಕತೆ ಇದ್ದರೂ ಅವ್ರಿಗೆ ನಮ್ಮ ಜೊತೆ ಕಾಲ ಕಳಿಬೇಕು ಅನ್ನೋ ಅವಶ್ಯಕತೆ ಇರುತ್ತೋ ಇಲ್ವೋ. ಆಗ ನಾವು ಕೊರ್ಗೋ ಬದಲು ಅವ್ರು ಚಿಕ್ಕೋರಾಗಿದ್ದಾಗಲೇ ನಾವು ಅವ್ರ ಜೊತೆ ಬೆರೆತು ಮಕ್ಕಳಾಗೋದು ಒಳ್ಳೇದಲ್ವ, ನೀನೇ ಹೇಳು. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಗಂಡ ಹೆಂಡ್ತಿರ್ಗೆ ಮಕ್ಕಳೇ ಇರಲ್ಲ. ಒಂದು ವೇಳೆ ಮಕ್ಕಳಿದ್ರೂ ಅವ್ರ ಜೊತೆ ಕಾಲ ಕಳೆಯೋ ಅದೃಷ್ಟ ಇರಲ್ಲ. ಒಂದಲ್ಲ ಒಂದು ಸಮಸ್ಯೆಯಿಂದ ಮಕ್ಕಳಿಂದ ಅವರಿಂದ ಮಕ್ಕಳು ದೂರ ಆಗಿರ್ತಾರೆ. ಆದರೆ ನಿನಗೆ ಆ ದೇವರು ಚಿನ್ನದಂತ ಮಗು ಕೊಟ್ಟಿದ್ದಾನೆ. ಅದು ನಿನ್ನ ಕಣ್ಮುಂದೆನೇ ಇದೆ. ಸಾಧ್ಯವಾದಾಗಲೆಲ್ಲ ಅದ್ರ ಜೊತೆ ಕಾಲ ಕಳಿ ಜನನಿ. ಸರಿ ಅಕ್ಕ, ನೀವು ಹೇಳಿದ್ಮೇಲೆ ಮುಗ್ದೋಯ್ತು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಲ್ಲ, ಆಗಲ್ಲ ಅಂತ ಹೇಳೋದೇ ಇಲ್ಲ. ಸಾಧ್ಯವಾದಷ್ಟು ಮಗು ಜೊತೆ ಸಮಯ ಕಳಿತೀನಿ. ಬರೀ ಸಮಯ ಕಳೆಯೋದಲ್ಲ, ಆ ಮಗು ಜೊತೆ ನೀನು ಮಗು ಆಗಿರ್ಬೇಕು. ಹಾಗೆ ಆಗಾಗ ಆ ಮಗುಗೆ ನಿನ್ನ ಪ್ರೀತಿನೂ ಸಿಗ್ತಿರ್ಬೇಕು. ಯಾಕೆ ಅಂದರೆ ಪ್ರೀತಿ ಅನ್ನೋದು ಸುಗಂಧ ದ್ರವ್ಯದ ಹಾಗೆ. ಅದನ್ನು ನೀನು ಎಷ್ಟು ಹಂಚ್ತೀಯೋ ಅದ್ರ ಪರಿಮಳ ಅಷ್ಟು ನಿನ್ನ ಮೇಲೆ ಬೀರುತ್ತೆ. ನೀನು ಮಗುಗೆ ಎಷ್ಟು ಪ್ರೀತಿ ಕೊಡ್ತೀಯೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಮಗುವಿಂದ ನಿನಗೆ ಸಿಗುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡ. ಸರಿ ಅಕ್ಕ, ಯಾವುದೂ ಮರೆಯಲ್ಲ. ನೀವು ಹೇಳ್ದ ಹಾಗೆ ಮಾಡ್ತೀನಿ. ಸರಿ, ಕಾಫಿ ಆರೋಗಿರುತ್ತೆ, ನಾನು ಹೋಗಿ ಬಿಸಿ ಮಾಡ್ಕೊಂಬರ್ತೀನಿ. ಪರವಾಗಿಲ್ಲ ಅಕ್ಕ, ಬಿಸಿ ಕಮ್ಮಿ ಇದ್ರೂ ಪರವಾಗಿಲ್ಲ, ಇದನ್ನೇ ಕುಡಿತೀನಿ. ಬಂಗಾರಿ, ಹಾಲು ತಗೋ. ಹಾಲ್ ಬೇಡ ನಂಗೆ. ಯಾಕಂದ ಹಾಲು ಬೇಡ? ಯಾಕ್ ಪಾರು, ಯಾವಾಗ್ಲೂ ನನಗೆ ಹಾಲ್ ಕೊಡ್ತೀಯ? ನಂಗೆ ಇಷ್ಟ ಇಲ್ಲ. ಹಾಗೆಲ್ಲ ಹೇಳ್ಬಾರ್ದು ಬಂಗಾರಿ. ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ, ಮೂಳೆ ಗಟ್ಟಿ ಆಗುತ್ತೆ, ಬುದ್ಧಿ ಚೆನ್ನಾಗಿ ಬೆಳೆಯುತ್ತೆ, ಆಮೇಲೆ ನೀನು ಚೆನ್ನಾಗಿ ಓದ್ಬೋದು. ಆಟ ಆಡ್ಬೋದ? ಓ, ಹಾಗಾದ್ರೆ ಕುಡಿತೀನಿ. ಪಾರು, ನೀನು ಹಾಲ್ ಕುಡಿ. ನಂಗೆ ಹಾಲು ಬೇಡ ಕಂದ, ನಾನು ಊಟ ಮಾಡ್ತೀನಿ. ತಗೋ, ನೀನು ಹಾಲು ಕುಡಿ. ಪಾರು, ನೀನಿನ್ನೂ ಊಟ ತಿಂದಿಲ್ವಾ? ಇಲ್ಲ ಚಿಕ್ಕತ್ತೆ. ಬೆಳಗ್ಗೆಯಿಂದ ಉಪವಾಸ ಇದೆಯಾ? ಹೀಗೆ ಆದ್ರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಕು ಪಾರು? ನನ್ಗೇನು ಆಗಲ್ಲ ಚಿಕ್ಕತ್ತೆ, ನಾನು ಆರಾಮಾಗಿದ್ದೀನಿ. ನಮ್ಮ ಪುಟಾಣಿ ಪಡ್ಡು ತಿಂದು ಖುಷಿ ಪಡೋವರೆಗೂ ನನಗೆ ಸಮಾಧಾನ ಇರಲಿಲ್ಲ. ಅದಕ್ಕೆ ಅಂತ ತಿಂಡಿ ತಿಂದೇ ಇರೋದಾ? ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಪಾರು, ಪಡ್ಡು ಮಾಡಿ ನೀನಾ? ಹೇಳು ಪಾರು, ಮಮ್ಮಿ ಮಾಡಿದ್ದ ಇಲ್ಲ ನೀನ್ ಮಾಡಿದ? ಇಲ್ಲ ಬಂಗಾರಿ, ಜನನಿನೇ ಮಾಡಿದ್ದು. ನಾನು ಜನನಿಗೆ ಸಹಾಯ ಮಾಡ್ತೆ ಅಷ್ಟೇ. ಹೌದಾ? ಹಾಗಿದ್ದೆ ಬೆಳಿಗ್ಗೆ ನೀನ್ ಯಾಕೆ ತಿಂಡಿ ತಿಂದಿಲ್ಲ? ಹುಟ್ಟಿ, ನಿನ್ಗೋಸ್ಕರ ನೀನ್ ತಿಂದಿಲ್ಲ ಅಂತ
ಪಾರುನು ತಿಂದಿಲ್ಲ. ಹೌದಾ ಪಾರು? ಯಾಕೆ ಅಂದ್ರೆ ಪಾರುಗೆ ನಿನ್ ಕಂಡ್ರೆ ತುಂಬಾ ಇಷ್ಟ, ಅದಕ್ಕೆ. ಓ, ಇಷ್ಟ ಆದ್ರೆ ತಿಂಡಿ ತಿನ್ಬಾರ್ದಾ? ಪಾರು, ಇವಳ ಜೊತೆ ಮಾತಾಡ್ತಾನೆ ಇರ್ತೀಯಾ ಅಥವಾ ತಿಂಡಿ ತಿಂತೀಯಾ? ಸರಿ ಚಿಕ್ಕತ್ತೆ. ಪಾರು, ಏನಾಯ್ತಮ್ಮ? ಪಾರು ಪಾರು